Everybody dance, don't stop. I just need a minute to find out what I'm feeling, cause I'm about to go nuts. And my team is trying to say what's up. I've been waiting for this my whole life. Wanna do it again 3-4 times, cause it's better than a dream. Highway with young lean, I will never get enough. So high, what a nice surprise. You're all I ever had in mind. I'm happy in the sky, a big case of desire. I will never say goodbye. That's right, that's right, that's right. I wanna be yours, wanna be yours. I wanna be yours, wanna be alive. I know less about balance. With you I'll be flying while falling. Bachelor's party. ಇವತ್ತು ನಾನು ಸ್ಕೂಲ್ ಫ್ರೆಂಡ್ಸ್ ಜೊತೆ ಇದ್ದೀನಿ. ಎಲ್ಲರೂ ಸೇರಿ ನನ್ನ ಬ್ರೈಟ್ ಟು ಬೀನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೊಂದು ಜನ ಮಿಸ್ ಆಗಿದ್ದಾರೆ, ಎಲ್ಲ ವರ್ಕಲ್ಲಿ ಇದ್ದಾರೆ. ಅದರಲ್ಲೂ ಇವರೆಲ್ಲ ಫ್ರೀ ಮಾಡ್ಕೊಂಡು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಾನು ಇವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಏನಂತ ಅಂದರೆ, ನನ್ನ ಬಗ್ಗೆ ಇವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ ಜಾಸ್ತಿ. ಸೊ ಅದಕ್ಕೋಸ್ಕರ ಕೂರ್ಸ್ಕೊಂಡ್ಬಿಟ್ಟಿದ್ದೀನಿ, ಹೇಳಲೇಬೇಕು ಅಂತೇಳಿ. ಫಸ್ಟು ಯಾರಿಂದ ಬರ್ತೆ ಅಂತ ಯೋಚನೆ ಮಾಡೋದಾದ್ರೆ, ಓಕೆ, ಫ್ರಮ್ ಲಾವಣ್ಯ. ಲಾವಣ್ಯ, ಹಾಯ್. ಉಳಿದಲ್ಲ ಸಖತ್ ನಾಟಿ, ಸಖತ್ ಕ್ರೇಜಿ ಅಂದ್ರೆ ಟೋಟಲಿ ಕ್ರೇಜಿ. ಸ್ಕೂಲಲ್ಲಿ ಇದ್ದಾಗೂ ಅಷ್ಟೇ ಸಖತ್ ತೀಟ ಮಾಡೋಳು. ನಮ್ಮ ಸ್ಕೂಲಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇದ್ರು. ನಿನ್ ಫೇವ್ರೆಟ್ ಯಾರು? ಎಷ್ಟು ಎಲ್ಲರೂ ಫೇವ್ರೆಟ್. ನನಗೆ ರಾಗಿ ನೀವು. ಓಕೆ, ನೆಕ್ಸ್ಟು ಪ್ರೇಮನಿಧಿ ಅಂತ ಬರೋಣ. ಪ್ರೇಮನಿಧಿ ಹೇಳಮ್ಮ. ಇವಳ ಬಗ್ಗೆ ಹೇಳಬೇಕು. ಇವಳು ಯಾವಾಗ ನೋಡಿದ್ರು ಹಿಂದೆ ಮುಂದೆನೇ ಇರ್ತಾಳೆ. ಹೆಂಗೆ ಅಂತ ಅಂದರೆ, ನನ್ನ ರೋಲ್ ನಂಬರಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ನಾವಿಬ್ರು ಹಿಂದೆ ಮುಂದೆ. 73 ಆದರೆ ಅವಳು 74. ಕಾಲೇಜಲ್ಲೂ ಅಷ್ಟೇ, ಅಷ್ಟು ಹಿಂದೆ ಮುಂದೆ ಇರ್ತೀವಿ. ಸೊ ಈಗಲೂ ಹಿಂದೆನೇ ಇದ್ದಾಳೆ. ಓಕೆ, ಸ್ಟಾರ್ಟ್ ಮಾಡಿ. ತುಂಬ ಗೈಡ್ ಮಾಡ್ತಿದ್ಲು, ಹಿಂಗಿರ್ಬೇಕು, ಹಂಗಿರ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ. ಅದಾದ್ಮೇಲೆ 2 years ಗ್ಯಾಪ್ ಆಗಿತ್ತು. ಮತ್ತೆ BCಯಲ್ಲಿ ಜಾಯ್ನ್ ಆದ್ವಿ. ಡಿಗ್ರಿ ನೆಕ್ಸ್ಟ್ ಏನಂದರೆ, ಅವಳು ಎಷ್ಟು ಜನಕ್ಕೆ ರೇಗಿಸ್ಬೋದು, ಎಷ್ಟು ಥರ ರೇಗಿಸ್ಬೋದು ಅಂತ ಇವಳು ನೋಡಿ ಕಲಿಬೇಕು. ನೀನು ಎಂಜಾಯ್ ಮಾಡ್ತೀಯ ಅಲ್ವಾ ಅದನ್ನ? ನಾನು ನಗಾಡ್ತೀನಿ ಅಷ್ಟೇ. ಆಮೇಲೆ ಚುಚ್ಚಣ ಅಂತಾರ ಅನ್ಸುತ್ತಲ್ಲ ನಿಮ್ಗೆ. ನೆಕ್ಸ್ಟ್ ಹರ್ಷಿತಾ ಅಂತ ಹೇಳಿ, ನಮ್ಮ ಸ್ಕೂಲಲ್ಲಿ ಡ್ಯಾನ್ಸರ್ ಅಂತಾನೆ ಹೇಳಿ, ಕೋರಿಯೋಗ್ರಾಫರ್. ನಮ್ಮ ಸ್ಕೂಲಲ್ಲಿ ಏನೇ ಇವೆಂಟ್ ಆದ್ರೂ ಕೊರಿಯೋಗ್ರಫಿ ಮಾಡ್ತಿದ್ದೆ ಇವಳು. ನಾವು ಅದಕ್ಕೆಲ್ಲ ಸ್ಟೆಪ್ ಆಗ್ತಾ ಇದ್ವಿ ಸಾಕಾದಾಗ. ಇವಾಗ ಪ್ರಿಯನ್ ಬಗ್ಗೆ ಹೇಳ್ಬೇಕಂದ್ರೆ, ಪ್ರಿಯಾ ಅಂತಾರ ಡೌರಾಣಿ. ನಿನ್ಗಿದು ಬೇಕಿತ್ತ ಮಗನೇ. ಅಲ್ಲಿ ನಾವು ಕ್ಲಾಸಲ್ಲಿ ನಗ್ತಿದ್ದೆ ಇವಳಿಂದ, ಸಿಗಾಕೊಂತಿದ್ದೆ ಇವಳಿಂದ. ಅಲ್ಲಿ ಇದೇ ಬರೋ ಟೀಚರ್ಸ್ ಎಲ್ಲ ಆಕ್ಟಿಂಗ್ ಮಾಡೋಳು. ಅದೇ ಲಾವಣ್ಯ ಹೇಳ್ದಂಗೆ ಕ್ರೇಜಿಯಸ್ಟ್ ನಾಟಿಯಸ್ಟ್ ಅಂದ್ರೆ ಇವಳೆ. ಬರೀ ಡವ್ ಮಾಡ್ಕೊಂಡು, ಕ್ಲಾಸ್ ಬಂಕ್ ಮಾಡ್ಕೊಂಡು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ರಲ್ಲೇ ಕಾಲ ಕಳೆದಿರೋದು. ಏನು ಇಲ್ಲ ಇವ್ರ ಬಗ್ಗೆ, ಇರೋದು. ಅಂದ್ರೂ ಒಳ್ಳೊಳ್ಳೆ, ಕ್ಯೂಟೆಸ್ಟ್, ನಾಟಿಯೆಸ್ಟ್, ಆಮೇಲೆ ಒಳ್ಳೊಳ್ಳೆ ಏನೋ ಅಷ್ಟೇ, ಒಳ್ಳೆಯವಳು ಅಷ್ಟೇ. All my friends are toxic, all ambitionless. ಡೌರಾಣಿ ಅಷ್ಟೇ. ಈಗ ಇವರು ಪೂಜೆ BP ಅಂತ, ಅದ್ರ BP ಇಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೊಂದು ಆಡ್ ಮಾಡ್ಬೇಕು. ಏನಾಗ ಗೊತ್ತಾ, ಹರ್ ಫಿಯಾನ್ಸಿನು ಸಿದ್ಧಾರ್ಥ್. ನನ್ನ ಫೇವ್ರೆಟ್ ಆಕ್ಟರ್ ಸಿದ್ಧಾರ್ಥ್ ಶುಕ್ಲಾ, ಬಟ್ ಇಸ್ ನೋ ಮೋರ್. ಇನ್ನೂ ಇಷ್ಟ ನನಗೆ. ಪ್ರಿಯಾಂಕ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇವಳು ಒಂದೇ ಸೆಕ್ಷನ್ ಅಲ್ಲ,
ಬೇರೆ ಬೇರೆ ಸೆಕ್ಷನ್. ಬಟ್ ಸ್ಕೂಲಲ್ಲಿ ಬೇರೆ ಬೇರೆ ಸೆಕ್ಷನ್. ನಾವು ಯಾವ ಸೆಕ್ಷನ್? ಓಕೆ, CBA. ಬಟ್ ಅಷ್ಟೊಂದೇನು ಕ್ಲೋಸ್ ಇರಲಿಲ್ಲ ನಾವು. ಬರ್ತಾ ಬರ್ತಾ ಕ್ಲೋಸ್ ಆದ್ವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರ್ತಿದ್ವಿ, ಮಜಾ ಮಾಡ್ತಿದ್ವಿ. ಕಿಕಿ ಆಮೇಲೆ ತುಂಬ ನಾಟಿ, ಆಮೇಲೆ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾಳೆ. ಎಲ್ಲಿದ್ದೆ ಇಲ್ಲಿ ತನಕ ಆಕ್ಟರಲ್ಲಿ ಇನ್ನ ತುಂಬ ಚೆನ್ನಾಗಿ ಬೆಳೀಲಿ. ಓಕೆ, ಥ್ಯಾಂಕ್ ಯು ಪೂಜಾ. ಈಗ ಮೇನ್ ಟಾಪಿಕ್ಗೆ ಬರ್ತೀನಿ. ಸಹನಾ ಅಂತ ಹೇಳಿ ಅಷ್ಟು ಇವ್ರ ಬಗ್ಗೆ ಹೇಳಿದ್ರು ಕಮ್ಮಿನೇ. ಸಹನಾ ರಾವ್, ಪ್ಲೀಸ್ ಹೇಳಿ. ಇವಳ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡ ಡ್ರಾಮೆ ಬಾಸ್. ಫಸ್ಟ್ ಆಫ್ ಆಲ್ ಫೋನ್ ಮಾಡ್ತೀನಿ, ಫೋನ್ ಮಾಡಿದ ಕೂಡಲೇ ಏನೇ ಪೆಂಗಿ ಏನೇ ಮಾಡ್ತಿದ್ಯಾ ಅಂತ ನನಗೆ ಸ್ಕೂಲಲ್ಲಿ ಒಂದು ಬರ ರೇಗ್ಸೋಳು ಅಷ್ಟ್ರಿಗೂ ರೇಗ್ಸೋಳು. ಸ್ಕೂಲಲ್ಲಿ ಅವಳಿಗೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೇಕಂತ ಬಹಳ ಇಷ್ಟ ಇತ್ತು. ಫ್ರಾಕ್ ಹಾಕೊಂಡು ಹೋಗ್ಬೇಕಂದ್ರೆ ಬ್ಯಾಂಕ್ ಸೆಕ್ಟರಿಗೆ ಅಂತಿದ್ಲು. ಈಗ ನೋಡ್ಬೇಕಂದ್ರೆ ಅವ್ಳು ಆಕ್ಟಿಂಗ್ ಕೆರಿಯರ್ಗೆ ಹೋಗಿದ್ದಾಳೆ. ಚೆನ್ನಾಗಿ ಅಲ್ಲಿಂದ ಬೆಳೀಲಿ. ಆಲ್ ದ ಬೆಸ್ಟ್. ಆಕ್ಚುಲಿ ಬ್ಯಾಂಕ್ ಅಂದ್ರೆ ಅವಾಗ ಅನ್ಸ್ತಿತ್ತು ಆರಾಮಾಗಿ ಬ್ಯಾಂಕಿಗೆ ಹೋಗಿ ಆಫೀಸ್ ಕೆಲಸ ಮಾಡ್ಬೋದು. ಇಲ್ಲಿ ಕುತ್ಕೊಂಡಿದ್ದೆ ಅವಾಗ ನೀನಿದ್ದ ಅನ್ಸುತ್ತೆ. ಸಿ ಸೆಕ್ಷನ್ ಹೋಗ್ಬಿಟ್ಟಿದ್ವಿ. ಓಕೆ, ಆಕ್ಚುಲಿ ನಾನ್ ಹೇಳ್ಬೇಕಂತ ಅಂದ್ರೆ ನಾನು ಹೇಳ್ತೀನಿ ಬೇಕಾದ್ರೆ ನಾವೊಂದಷ್ಟು ಜನ ಗ್ರೂಪ್ ಇದ್ವಿ ಸ್ಕೂಲಲ್ಲಿ, ಎಲ್ಲ ಬೇರೆ ಬೇರೆ ಸೆಕ್ಷನ್ಸ್. ಬಟ್ ಆದ್ರೂ ಡಾನ್ಸ್ ಏನಾದ್ರು ಇವೆಂಟ್ಸ್ ಇದ್ದಾಗ ಮಾತ್ರ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ. ಕ್ಲಾಸ್ಗಂತೂ ಹೋಗ್ತಾನೆ ಇರಲಿಲ್ಲ. ನಾವೆಲ್ಲ ನೋಟ್ ಒಂಥರ ಸ್ಕೂಲಲ್ಲಿ ಹೇಳಿದ್ರೆ ಸಾಕು, ಟೀಚರ್ಸ್ ಕಂಡಿಡಿದೆ ಓ ಅವಳ ಅಂತ ಹೇಳಿ. ಆಮೇಲೆ ಲಂಚ್ ಟೈಮ್ ಅಲ್ಲಿ ಎಲ್ಲರೂ ಸೇರ್ತಿದ್ವಿ, ಎಲ್ಲರೂ ಊಟ ಮಾಡ್ತಿದ್ವಿ. ಎಕ್ಸಾಕ್ಟ್ಲಿ. ಸ್ಕೂಲ್ ಮೆಮರೀಸ್ ಅಂದ್ರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಡೀ ದಿನ ಇದ್ರ ಬಗ್ಗೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಲಾವಣ್ಯನೂ ಬೇರೆ ಸೆಕ್ಷನ್. ನಾವೆಲ್ಲ ಡ್ಯಾನ್ಸ್, ಒಂಥರ ಡ್ಯಾನ್ಸ್ ಏನದು ಚಡಿ ಬಡಿ ತರ, ಆ ತರ ನಮ್ದು ಒಂಥರ ಸಕ್ಕತ್ತಾಗಿರುತ್ತೆ. ಇವರೆಲ್ಲ ನನ್ನ ಬಗ್ಗೆ ಹೇಳಿದ್ದಾರೆ. ನಾನು ಆಕ್ಚುಲಿ ಒನ್ ವರ್ಡ್ ಆದ್ರೂ ಹೇಳ್ಬೇಕು ಅಂತ ನನ್ಗೂ ಆಸೆ ಆಗ್ತದೆ. ಲಾವಣ್ಯ ಬಗ್ಗೆ ಹೇಳ್ಬೇಕಂದ್ರೆ ಅವಳು ನನಗೆ ಕ್ರೇಜಿಯೆಸ್ಟ್ ಅಂತ ಅಂದು. ಬಿಕಾಸ್ ಆ ಕ್ರೇಜಿ ತನ ಆಚೆ ಬರ್ಬೇಕಂದ್ರೆ ಒಂದು ಕ್ರೇಜಿಯೆಸ್ಟ್ ಫ್ರೆಂಡ್ಸ್ ಅವ್ರ ಜೊತೆಗಿರ್ಬೇಕು. ಸೊ ಅದಕ್ಕೆ ಇವರೆಲ್ಲರೂ ಅದಕ್ಕೆ ಭಾಗಿಯಾಗಿದ್ದಾರೆ. ನಾಟ್ ಓನ್ಲಿ ಮೀ, ಆಯ್ತಾ, ಇವರೆಲ್ಲರೂ ಹಂಗೆ ಇದ್ದಿದ್ದು. ಸೊ ಅದಕ್ಕೋಸ್ಕರ ಅದು ನನಗಿನ್ನ ಪ್ರೇರೇಪಿಸ್ತು ಅಂತ ಹೇಳೋದಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಪ್ರೇರೇಪಿಸ್ತು ಅಂತ ಹೇಳೋದಿಲ್ಲ. ಲಾವಣ್ಯ ಹಾಗೆ. ಇವಳು ಒಂಥರ ನಮ್ಗೆ ಈ ಟೀಚರ್ ಇದ್ದಾಗ ಗ್ರೂಪ್ ಅಲ್ಲಿ ಟೀಚರ್ ಇರ್ತಾರೆ ಗೊತ್ತಾ, ಓದೋ ನೀನು ನೋಟ್ಸ್ ಕಂಪ್ಲೀಟ್ ಮಾಡ್ದ ಆ ತರ ಕ್ಯಾಟಗರಿ. ಅವಳು ಇರ್ಲಿಲ್ಲ ಒಂದು ಗ್ರೂಪ್ ಅಲ್ಲಿ. ಆ ತರ ಒಬ್ರು ಫ್ರೆಂಡ್ ಇರ್ಲಿಲ್ಲ ಅಂದ್ರೆ ನಮ್ ನೋಟ್ಸ್ ಗಳು ಕಂಪ್ಲೀಟ್ ಆಗಲ್ಲ. ಅಂದ್ರೆ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಏನೇ ಇದ್ರು ಅದೆಲ್ಲ ನೀಟಾಗಿ ಏನೋ ಜಸ್ಟ್ ಪಾಸ್ ಆದ್ರೂ ಆಗಕ್ಕೆ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು. ಆಮೇಲೆ ಅರ್ಶಿ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಒಳ್ಳೆ ಡ್ಯಾನ್ಸರು. ನಾವೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಒಳ್ಳೆ ನಂಗೆ ಇನ್ನ ಈಗ್ಲೂ ನೆನ್ಸ್ಕೊಂಡ್ರೆ ಸ್ಟೆಪ್ಸ್ ಅದು ಸರಿಯಾಗಿ ಮರ್ತೋಗ್ತಿದ್ದೆ ನಾನಂತೂ. ಇವಳು ಒಂದ್ಸಲಿ ನನ್ನ ಕಾಂಪಿಟೇಟರ್ ಆಗಿದ್ದು ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ. ಕರೆಕ್ಟ್. ಎಸ್, ಮೇ ಬಿ 9th standard. ಹಾಫ್ ಅಂಡ್ ಹಾಫ್. ಹೌದು. ಬಟ್ ನಾನು ಇಬ್ರಿಗೂ ಬಂದಿತ್ತಾನೆ, ಇಬ್ರಿಗೂ ಫಸ್ಟ್ ಪ್ರೈಸ್ ಬಂದಿತ್ತು. ಹಂಗೆ ನಾವು ಫ್ರೆಂಡ್ಸ್ ಎಲ್ಲ ಒಂದೇ ಇದ್ರಲ್ಲಿ ಇದ್ದಾಗ ಯಾರು ಒಬ್ರಿಗೊಬ್ರು ಸೋಲಲ್ಲ ಅಂತ ಹೇಳ್ತಾರೆ. ಪೂಜೆ ಬಗ್ಗೆ ಹೇಳ್ಬೇಕಂದ್ರೆ ಅವಳ ಹತ್ರ ಹೋಮ್ಲಿ ಗರ್ಲ್ ಆಯ್ತಾ. ಏನ್ ಅಡ್ಗೆ ಸಿಕ್ಕಿದ್ರು ಮಾಡ್ತಾರೆ, ಏನ್ ಅಡ್ಗೆ ಹೇಳಿದ್ರು ಮಾಡ್ತಾಳೆ. ನಾವ್ ಮನೆಗೆ ಹೋದ್ರೆ ಸಾಕು ಪಲಾವ್ ಮಧ್ಯಾಹ್ನದ ಎಲ್ಲ ಮೀಲ್ಸ್ ಎಲ್ಲ ರೆಡಿ ಮಾಡಿರ್ತಾಳೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಸಕ್ಕತ್ ಕಣ ನೀನು. ನೆಕ್ಸ್ಟ್ ನೀನೇ ಬ್ರೈಟ್ ಟು ಬಿ ಆಗ್ಬೋದು. ಮೇ ಬಿ ಈಗ ಸಹನಾ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ಅವಳಿಗೆ ಎಷ್ಟು ರೇಗ್ಸ್ ಹಾಕ್ಬಿಟ್ಟಿದ್ದೀನಿ ಅಂದ್ರೆ ಸ್ಕೂಲಲ್ಲೆಲ್ಲ ಎಷ್ಟೊತ್ತದೆ ಹತ್ಬಿಟ್ಟಿದ್ದಾಳೆ. ಬಟ್ ನಾನು ಆದ್ರೂ ಏನು ಸಾರಿ ಕೇಳಿಲ್ಲ. ನಾನು ಅಷ್ಟು ಅಳೋ ಥರ ಹೇಳ್ತಿರ್ಲಿಲ್ಲ. ಬಟ್ ಆದ್ರೂ ಅವಳಿಗೆ ಸ್ವಲ್ಪ ಹರ್ಟ್ ಆಗಿ ಆಗ್ತಿದ್ದಾಳೆ. ಆದ್ರೂ ಬೇಜಾರು ಮಾಡ್ಕೊಂಡಿಲ್ಲ ಅಲ್ವಾ? ಬೇಜಾರು ಮಾಡ್ಕೋಬೇಡ. ಓಕೆ, ಇಷ್ಟು ಬಗ್ಗೆ ಇನ್ನೂ ಒಂದಷ್ಟು ಜನ ಮಿಸ್ ಆಗಿದ್ದಾರೆ, ತುಂಬ ಜನ. ನೋಡೋಣ ನೆಕ್ಸ್ಟ್ ಮದುವೆ ಇವೆಂಟ್ಸಲ್ಲಿ ಏನಾದರೂ ಸಿಕ್ಕಿದ್ರೆ ಅವಾಗ ಮಾತಾಡ್ಸೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಊಟ ಆಗಿಲ್ಲ, 3 ಗಂಟೆ ಆಯಿತು. ಸೊ ಫಸ್ಟ್ ಇವಾಗ ಊಟಕ್ಕೆ ಹೋಗ್ಬಿಡೋಣ. ಹೊಟ್ಟೆ ಎಲ್ಲ ಹತ್ತಿತಾ ಇದೆ.